ಮಾಮ್ಗೂ ಟೆನ್ಷನ್ ಕೊಡೋದು ಸರಿನಾ? ಹೌದು ತಾರಕ್, ಕೆಲವು ವಿಷಯಗಳಲ್ಲಿ ಮಾತಾಡೋದಕ್ಕಿಂತ ಕೆಲಸ ಮಾಡಿ ಮಾತಾಡೋದು ಒಳ್ಳೇದು. ಆಗ ಯಾರು ಏನು ಅನ್ನೋದು ಸರಿಯಾಗಿ ಅರ್ಥ ಆಗತ್ತೆ. ಇದನ್ನ ಇವನಿಗೆ ಇನ್ನೊಂದ್ಸಲ ಅರ್ಥ ಆಗುವಾಗ ಹೇಳಿ, ಇಲ್ಲಾಂದ್ರೆ ಇವನ್ ಸೋಲಿಗೆ ನಾನೇ ಕಾರಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಯಾರಿದು ಒಂದೇ ಸಮ ಫೋನ್ ಮಾಡ್ತಿದಾರಲ್ಲ? ಹಲೋ, ಯಾರು? ಮೇಡಮ್, ನಾನು ಕೊರಿಯರ್ ತಾರಕ್ ಸರ್ಗೆ ಒಂದು ಪಾರ್ಸೆಲ್ ಬಂದಿದೆ. ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೀವು ಅವ್ರ ಹೆಂಡತಿ ಅಲ್ವಾ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನೀವು ಬಂದು ಈ ಪಾರ್ಸೆಲ್ ತಗೊಳ್ಳಿ ಮೇಡಮ್. ನೋಡಿ, ಅದೆಲ್ಲ ನನಗೆ ಗೊತ್ತಾಗಲ್ಲ. ನೀವು ಅವ್ರಿಗೆ ಫೋನ್ ಮಾಡಿ. ಅವ್ರ ಫೋನ್ ತೆಗಿತಿಲ್ಲ ಅಂತ ಹೇಳಿದ್ನಲ್ಲ ಮೇಡಮ್. ಸರಿ, ಒಂದು ನಿಮಿಷ ಇರಿ, ನಾನು ಅವ್ರಿಗೆ ಹೇಳ್ತೀನಿ, ಅವರೇ ಬಂದು ತಗೋತಾರೆ. ಮೇಡಮ್, ನೀವು ಅವ್ರ ಹೆಂಡತಿ ತಾನೆ? ಹೌದು. ಆದ್ಮೇಲೆ ಗಂಡಂಗೆ ಬಂದಿರೋ ಪಾರ್ಸಲ್ನ ಅವ್ರಿಗೆ ತಗೊಂಡೋಗಿ ಕೊಡೋದ್ರಲ್ಲಿ ತಪ್ಪೇನಿದೆ? ಪ್ಲೀಸ್ ಮೇಡಮ್, ನನಗೆ ಬೇರೆ ಕಡೆ ಡೆಲಿವರಿ ಇದೆ, ಬೇಗ ಬಂದು ತಗೊಳ್ಳಿ. ನಾನು ಹೊರಗಡೆನೆ ಕಾಯ್ತಾ ಇದ್ದೀನಿ. ಸರಿ, ಬರ್ತೀನಿ ಇರಿ. ತಾರಕ್, ಈಗ ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲ ಕಣೋ, ನಿಧಾನವಾಗಿ ಯೋಚನೆ ಮಾಡೋ ಸಮಯ. ಆಮೇಲೆ ಇದಕ್ಕೆಲ್ಲ ಇಷ್ಟೊಂದು ನೀನ್ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಆಗಿದ್ದನ್ನೆಲ್ಲ ಮರ್ತು ಬಿಡಪ್ಪ. ಹೌದು ಮಾಮಯ್ಯ, ನೀನ್ ತುಂಬಾ ಯೋಚನೆ ಮಾಡಿ ತಲೆ ಕೆಡ್ಸ್ಕೊತಿದೀಯ. ಅಲ್ಲ, ಇದು ಒಂದೇನಾ ಟೆಂಡರ್ ಇರೋದು? ಇಂಥ 100 ಟೆಂಡರ್ ಬರುತ್ತೆ. ಅದರಲ್ಲಿ ಯಾವ್ದಾದ್ರೂ ಒಂದು ಗೆದರಾಯ್ತು ಅಲ್ವಾ? ಹಾಗಾದ್ರೆ ನಿಮ್ ಮಾತಿನ ಅರ್ಥ, ನಾನು ಈ ಸೋಲನ್ನ ಒಪ್ಕೊಂಡು ನಿಮ್ಮ ಹಾಗೆ ಯಾವಾಗ್ಲೂ ತೆಪ್ಪಗಿದ್ ಬಿಡೋದು. ನಾನು ಯಾವುದನ್ ಬೇಕಾದ್ರೂ ಒಪ್ಕೋತೀನಿ, ಆದ್ರೆ ನಾನು ಮಾಡ್ದಿರೋ ತಪ್ಪನ್ನ, ನನ್ನ ಸೋಲನ್ನ ನಾನು ಆಯ್ತು ಮಾಮಯ್ಯ. ಆದ್ರೆ ನೀನು ಇದೇ ವಿಷಯ ಬಗ್ಗೆ ಮಾತಾಡ್ತಾ ಇದ್ರೆ ನಿನ್ ಮೈಂಡು ಬ್ಲಾಕ್ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳ್ತಾ ಇದ್ದೇನೆ. ನಾನು ಈ ಟೆಂಡರ್ಗೆ ಅಪ್ಲೈ ಮಾಡಿದಾಗಿಂದ ನನ್ನ ಜೊತೆ ಯಾರ್ಯಾರಿದ್ರು, ನಮ್ಮ ಆಪೋನೆಂಟ್ ಟೀಮ್ಗೆ ನಾನ್ ಕೋಟ್ ಮಾಡ್ತಾ ಇದ್ದಿದ್ದ ಅಮೌಂಟ್ಗಿಂತ ಜಸ್ಟ್ 10 ರೂಪೀಸ್ ವ್ಯತ್ಯಾಸದಲ್ಲಿ ನನ್ನನ್ನ ಸೋಲ್ಸೋದಕ್ಕೆ ಕಾರಣಕರ್ತರು ಯಾರು ಅನ್ನೋ ವಿಷಯನ ತಿಳ್ಕೊಳ್ಳೋವರೆಗೂ ನಾವು ಸಮಾಧಾನದಿಂದ ಇರೋದಕ್ಕಾಗದೇ ಇಲ್ಲ.